ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲೋಕ. ನಾನಿವತ್ತು ತುಂಬ ಹೆಲ್ದಿಯಾಗಿರೋ ಒಂದು ಪಲ್ಯ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಫೋಟೋ ಅಥವಾ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಇದು ಯಾವ ಪಲ್ಯ ಅಂತ. ಗೊತ್ತಿದ್ದರೆ ನಿಮಗೂ ಕಮೆಂಟ್ ಮಾಡಿ. ಇದಕ್ಕೆ ನಾವು ರಾಜಗಿರಿ ಸೊಪ್ಪು ಅಂತ ಕರಿತೀವಿ ಅಥವಾ ದಂಟಿನ ಸೊಪ್ಪು ಅಂತ ಕೂಡ ಇದನ್ನು ಕರೀತಾರೆ. ನಾವು ಹೆಚ್ಚಾಗಿ ಕರೆಯೋದು ರಾಜಗಿರಿ ಅಂತಲೇ. ನನಗಿದು ತುಂಬಾ ಫೇವ್ರೇಟು. ಯಾಕಂದರೆ ಬಸ್ರಿ ಹೆಂಗಸರಿಗೆ ಹಾಗೂ ಬಾಣಂತಿಯರಿಗೆ ಏಳು ಮಾಡಿಸಿದ ಸೊಪ್ಪು ಅಥವಾ ಪಲ್ಯ ಅಂತಲೇ ಕರಿಬೋದು. ಯಾಕಂದರೆ ಬಸ್ರಿ ಹೆಂಗಸರಿಗೆ ಕಾನ್ಸ್ಟಿಪೇಷನ್ ಆಗೋದಿಲ್ಲ. ಬಾಣಂತಿ ಹೆಂಗಸರಿಗೆ ತುಂಬ ಚೆನ್ನಾಗಿ ಹಾಲು ಉತ್ಪತ್ತಿ ಆಗುತ್ತೆ ಇದನ್ನು ತಿನ್ನೋದ್ರಿಂದ. ನಾನಂತರೂ ವೀಕ್ಲಿ 3 ಟೈಮ್ ಆದರೂ ತಿಂತಿದ್ದೆ ಇದನ್ನು. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೂ ಇನ್ನೊಂದೇನಪ್ಪ ಅಂದರೆ ಇದು 4 ಸೂಡು ಪಲ್ಯ ಮಾಡಿದ್ರೂ ಇಬ್ಬರಿಗೆ ಆಗೋಷ್ಟೇ ಇದಾಗೋದು. ಜಾಸ್ತಿ ಏನು ಬರೋದಿಲ್ಲ ಇದು ಪಲ್ಯ. ಅಷ್ಟು ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬಾ ಫೇವ್ರೇಟು. ನಿಮ್ಮ ಕಡೆ ಈ ಸೊಪ್ಪುಗಳನ್ನ ಸಿಗುತ್ತೋ ಇಲ್ವೋ, ಅಥವಾ ಇದಕ್ಕೆ ಸಿಕ್ಕರೂ ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ. ಇದನ್ನು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ನೀಟಾಗಿ ಚಿಕ್ಕದಾಗಿ ಸಣ್ಣಾಗಿ ಹೆಚ್ಕೋಬೇಕಾಗತ್ತೆ. ತುಂಬ ಉಸುಗು ಮಣ್ಣಲ್ಲಿ ಬೆಳೆಯೋದ್ರಿಂದ ಉಸುಗು ಮಣ್ಣಂಥದ್ದು ಜಾಸ್ತಿ ಇರುತ್ತೆ. ದೊಡ್ಡ ಪಾತ್ರೆಯಲ್ಲಿ ನೀರು ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು. ಅದಾದ ನಂತರ ಒಂದು ಸ್ವಲ್ಪ ದಪ್ಪ ಬಾಣಲೆನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಇದಕ್ಕೆ ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ಕೋಬೋದು, ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ನೀವು ಬಾಣಂತಿಯರಾಗಿದ್ದರೆ ಅಕಸ್ಮಾತು ಬೆಳ್ಳುಳ್ಳಿನ ಸೇರಿಸಿ. ಯಾಕಂದರೆ ಹಾಲು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ತುಂಬ ಜಾಸ್ತಿ ಹೆಲ್ಪ್ ಆಗುತ್ತೆ. ಇನ್ನೊಂದು ಏನಪ್ಪ ಅಂದರೆ ಜಾಸ್ತಿ ಕಾನ್ಸ್ಟಿಪೇಷನ್ ತೊಂದರೆ ಇರೋರು ಕೂಡ ಇದನ್ನು ವಾರದಲ್ಲಿ 2 ಸಾರಿ ಆದರೂ 3 ಸಾರಿ ಆದರೂ ಸೇವಿಸ್ಬೋದು. ರೊಟ್ಟಿ ಪಲ್ಯಕ್ಕೆ ತುಂಬ ಕಾಂಬಿನೇಷನ್ ಆಗಿ ಹೊಂದ್ಕೊಳ್ಳುತ್ತೆ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅಷ್ಟನ್ನು ಮಿಕ್ಸ್ ಮಾಡಿ. ಕೆಲವು ಪಲ್ಯಗಳು ಕಹಿ ಥರನೂ ಇರುತ್ತೆ. ಅದಕ್ಕಾಗಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 5 ನಿಮಿಷಗಳ ಕಾಲ ಬಿಟ್ಟರೆ ಚೆನ್ನಾಗಿ ಈ ಥರ ಆಗೋವರೆಗೂ ಸ್ವಲ್ಪನೇ ಬಿಟ್ಕೊಳ್ಳಿ. ಅದಾದ ನಂತರ ನಿಮಗೆ ಖಾರ ತಕ್ಕನಷ್ಟು ಸ್ವಲ್ಪ ಖಾರ ಬೇಕಾದಷ್ಟು ರೀತಿಲಿ. ಅದಾದ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಸೇಮ್ ನಾರ್ಮಲ್ ಯಾವುದೇ ಮಸಾಲೆ ಹಾಕಬೇಕಾಗಿಲ್ಲ. ತುಂಬ ಟೇಸ್ಟಿಯಾಗಿ ಇದೇ ಪಲ್ಯನೇ ಕೊಟ್ಬಿಡುತ್ತೆ. ಸ್ವಲ್ಪ ಕಲರ್ಗಾಗಿ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಘಾಟ್ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತೋರಿಸ್ತಿರೋ ರೀತಿ. ನಿಮಗೆ ಬೇಕು ಅಂದರೆ ಸ್ವಲ್ಪ ಸೀದೋಗ್ತಿದ್ರೆ ಸ್ವಲ್ಪ ನೀರನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಫ್ಲೇಮ್ನ ಜೋರಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಚೆನ್ನಾಗಿ ಸ್ವಲ್ಪ ದಪ್ಪವಾಗಿತ್ತಲ್ಲ ಪಲ್ಯ, ಅದಕ್ಕಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ರೀತಿ ಆದರೆ ಸಾಕು. ನಮಗೆ ಬೇಕಾಗಿರುವಂತಹ ದಂಟಿನ ಸೊಪ್ಪು ಅಥವಾ ರಾಜಗಿರಿ ಸೊಪ್ಪು ಪಲ್ಯ ಸಿಂಪಲ್ಲಾಗಿ ರೆಡಿಯಾಗುತ್ತೆ. ಇದಕ್ಕೆ ಯಾವುದೇ ಮಸಾಲೆ ಬೇಕಿಲ್ಲ, ಏನು ಬೇಕಿಲ್ಲ. ಇದೇ ರೀತಿಯಾಗಿ ಹೆಲ್ದಿ ರೆಸಿಪಿ ಬೇಕು ಅಂದರೆ ಶ್ರುತಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.